ಇವತ್ತು ಕನ್ನಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ಗಳಾಗಿರುವ ಈ ನಟರು ತಮ್ಮ ವೃತ್ತಿಜೀವನದ ಮೊದಲ ದಿನದಿಂದಲೇ ಫೇಮಸ್ ಆಗಿದ್ರಾ? ಖಂಡಿತ ಇಲ್ಲ. ಕೆಲವರು ಜೂನಿಯರ್ ಆರ್ಟಿಸ್ಟ್ ಆಗಿ, ಕೆಲವರು ಟಿವಿ ಸೀರಿಯಲ್ಗಳಲ್ಲಿ, ಇನ್ನು ಕೆಲವರು ಥಿಯೇಟರ್ ಮತ್ತು ಸಣ್ಣ ಪಾತ್ರಗಳ ಮೂಲಕ ತಮ್ಮ ಜರ್ನಿ ಶುರು ಮಾಡಿದ್ರು. ಆ ಸಣ್ಣ ಅವಕಾಶಗಳಿಂದ ಇವತ್ತು ಅವರು ಎಲ್ಲಿಗೆ ತಲುಪಿದ್ದಾರೆ ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಇವತ್ತು ನಂಬರ್ 10ರಿಂದ ನಂಬರ್ 1ರವರೆಗೆ ಜನಪ್ರಿಯ ಕನ್ನಡ ನಟರ ಆರಂಭಿಕವಾಗಿ ಗಮನಕ್ಕೆ ಬರದ ಪಾತ್ರಗಳ ಬಗ್ಗೆ ನೋಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಿನಿಮಾ ಸಂತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಂಬರ್ 1ರವರೆಗೆ ತಪ್ಪದೆ ನೋಡಿ. ನಂಬರ್ 10 ಸಾಧು ಕೋಕಿಲ. ಸಾಧು ಕೋಕಿಲ ಅವರನ್ನು ನಾವು ನೋಡಿದ ತಕ್ಷಣ ಅವರ ಕಾಮಿಡಿ ಸ್ಟೈಲ್ ಮತ್ತು ಯೂನಿಕ್ ಎಕ್ಸ್ಪ್ರೆಷನ್ಸ್ ನೆನಪಿಗೆ ಬರುತ್ತವೆ. ಆದರೆ ಅವರು ಇಂಡಸ್ಟ್ರಿಗೆ ಬಂದಾಗಲೇ ಫೇಮಸ್ ಕಾಮಿಡಿಯನ್ ಆಗಿರಲಿಲ್ಲ. ಅವರ ಆರಂಭಿಕ ವೃತ್ತಿ ಜೀವನದಲ್ಲಿ ಬ್ಯಾಕ್ಗ್ರೌಂಡ್ ಕೀಬೋರ್ಡ್ ಪ್ಲೇಯರ್ ಆಗಿ ಕೆಲಸ ಮಾಡಿದ ಅನುಭವವಿತ್ತು. ಅದರ ಜೊತೆಗೆ ಸಣ್ಣ ಕಾಮಿಡಿ ಅಪಿಯರೆನ್ಸ್ಗಳು ಮತ್ತು ಅನ್ಕ್ರೆಡಿಟೆಡ್ ಪಾತ್ರಗಳು ಕೂಡ ಅವರ ಜರ್ನಿಯ ಒಂದು ಭಾಗವಾಗಿದ್ದವು. ಅಂದ್ರೆ ಆರಂಭದಲ್ಲೇ ದೊಡ್ಡ ಸ್ಕ್ರೀನ್ ಪ್ರೆಸೆನ್ಸ್ ಸಿಗಲಿಲ್ಲ. ಆದರೆ ಸಿನಿಮಾ ಎನ್ವೈರನ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಾ ಅವರು ಮ್ಯೂಸಿಕ್, ಪರ್ಫಾರ್ಮೆನ್ಸ್ ಮತ್ತು ಕಾಮಿಡಿ ಈ 3 ಕ್ಷೇತ್ರಗಳಲ್ಲೂ ಎಕ್ಸ್ಪೀರಿಯನ್ಸ್ ಪಡೆದುಕೊಂಡರು. ನಂತರ ನಿಧಾನವಾಗಿ ಕಾಮಿಡಿ ಪಾತ್ರಗಳಲ್ಲಿ ಆಡಿಯನ್ಸ್ ಗಮನ ಸೆಳೆಯಲು ಶುರು ಮಾಡಿದರು. ಅವರ ಯೂನಿಕ್ ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ಸ್ ಮತ್ತು ಕಾಮಿಕ್ ಟೈಮಿಂಗ್ ಅವರಿಗೆ ಬೇರೆ ಐಡೆಂಟಿಟಿ ಕೊಟ್ಟವು. ಮುಂದೆ ಆಕ್ಟಿಂಗ್ ಮಾತ್ರವಲ್ಲದೆ ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಕ್ಷೇತ್ರದಲ್ಲೂ ತಮ್ಮ ಟ್ಯಾಲೆಂಟ್ ತೋರಿಸಿದರು. ಅವರ ಜರ್ನಿ ನಮಗೆ ಒಂದು ಸಿಂಪಲ್ ಲೆಸನ್ ಕೊಡುತ್ತದೆ. ನೀವು ಯಾವ ಪೊಸಿಷನ್ನಲ್ಲಿ ಸ್ಟಾರ್ಟ್ ಮಾಡ್ತಿರೋದು ಮುಖ್ಯ ಅಲ್ಲ, ಮುಂದೆ ಏನು ಆಗ್ತಿರೋದು ಮುಖ್ಯ. ನಂಬರ್ 9 ರಂಗಾಯಣ ರಘು. ರಂಗಾಯಣ ರಘು ಅವರ ಹೆಸರು ಕೇಳಿದಾಗ ಕನ್ನಡ ಸಿನಿಮಾದ ಮೆಮೊರೇಬಲ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಮತ್ತು ಅವರ ಡಿಸ್ಟಿಂಕ್ಟಿವ್ ಡೈಲಾಗ್ ಡೆಲಿವರಿ ನೆನಪಾಗುತ್ತೆ. ಆದರೆ ಅವರ ಆಕ್ಟಿಂಗ್ ಫೌಂಡೇಶನ್ ಸಿನಿಮಾದಲ್ಲಿ ಮಾತ್ರ ನಿರ್ಮಾಣವಾಗಿಲ್ಲ. ಅವರು ಥಿಯೇಟರ್ನಲ್ಲಿ ಹಲವು ವರ್ಷಗಳ ಎಕ್ಸ್ಪೀರಿಯನ್ಸ್ ಪಡೆದಿದ್ದರು. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಸಿನಿಮಾಗಿಂತ ಕಂಪ್ಲೀಟ್ಲಿ ಡಿಫರೆಂಟ್. ಲೈವ್ ಆಡಿಯನ್ಸ್ ಮುಂದೆ ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಟೈಮಿಂಗ್ ಎಲ್ಲವನ್ನೂ ಹ್ಯಾಂಡಲ್ ಮಾಡಬೇಕು. ಅಂತಹ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅವರ ಆಕ್ಟಿಂಗ್ ಸ್ಕಿಲ್ಸ್ಗೆ ಸ್ಟ್ರಾಂಗ್ ಫೌಂಡೇಶನ್ ಕೊಟ್ಟಿತು. ಸಿನಿಮಾಗೆ ಬಂದ ನಂತರ ಆರಂಭದಲ್ಲಿ ದೊಡ್ಡ ಸ್ಪಾಟ್ಲೈಟ್ ಇರಲಿಲ್ಲ. ಸಣ್ಣ ಅಪಿಯರೆನ್ಸ್ಗಳು ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ಮೂಲಕ ನಿಧಾನವಾಗಿ ಆಡಿಯನ್ಸ್ ಗಮನ ಪಡೆಯುತ್ತಾ ಬಂದರು. ನಂತರ ಅವರ ಯುನೀಕ್ ಕಾಮಿಡಿ ಟೈಮಿಂಗ್ ಮತ್ತು ನ್ಯಾಚುರಲ್ ಆಕ್ಟಿಂಗ್ ಅವರಿಗೆ ದೊಡ್ಡ ರೆಕಗ್ನಿಷನ್ ತಂದುಕೊಟ್ಟಿತು. ಇವತ್ತು ಕನ್ನಡ ಸಿನಿಮಾದಲ್ಲಿ ಅವರ ಅಪಿಯರೆನ್ಸ್ ಬಂದರೆ ಕ್ಯಾರೆಕ್ಟರ್ನ ಮೇಲೆ ಅಟೆನ್ಷನ್ ಹೋಗೋದು ಸಾಮಾನ್ಯ. ಅವರ ಸ್ಟೋರಿ ಒಂದು ಸಿಂಪಲ್ ಲೆಸನ್ ಕೊಡುತ್ತದೆ. ಇಯರ್ಸ್ ಆಫ್ ಪ್ರಾಕ್ಟೀಸ್ ಸೈಲೆಂಟ್ ಆಗಿರಬಹುದು, ಆದರೆ ಒಂದು ದಿನ ಅದು ಸ್ಕ್ರೀನ್ ಮೇಲೆ ಡೆಫಿನೆಟ್ಲಿ ಕಾಣಿಸ್ತದೆ. ಪ್ರಕಾಶ್ ರಾಜ್ ಅವರ ಆಕ್ಟಿಂಗ್ ನೋಡಿದಾಗ ಅವರು ಯಾವುದೇ ಕ್ಯಾರೆಕ್ಟರ್ಗೆ ಈಸಿಲಿ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅನ್ಸುತ್ತೆ. ಆದರೆ ಅವರ ಕೆರಿಯರ್ ಕೂಡ ಸ್ಮಾಲ್ ಸ್ಟೇಜ್ ಮತ್ತು ಟೆಲಿವಿಷನ್ ಎಕ್ಸ್ಪೀರಿಯನ್ಸ್ನಿಂದ ಡೆವಲಪ್ ಆಯಿತು. ಆರಂಭಿಕ ದಿನಗಳಲ್ಲಿ ಅವರು ಸ್ಟೇಜ್ ಪ್ಲೇಸ್ ಮತ್ತು ರೀಜನಲ್ ಟೆಲಿವಿಷನ್ ಸೀರಿಯಲ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಸಿಕ್ಕ ಎಕ್ಸ್ಪೀರಿಯನ್ಸ್ ಅವರ ಆಕ್ಟಿಂಗ್ ಫೌಂಡೇಶನ್ಗೆ ತುಂಬ ಇಂಪಾರ್ಟೆಂಟ್ ಆಯಿತು. ಸ್ಟೇಜ್ ಪರ್ಫಾರ್ಮೆನ್ಸ್ನಲ್ಲಿ ವಾಯ್ಸ್ ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಎಕ್ಸ್ಪ್ರೆಷನ್ಸ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಬೇಕಾಗ್ತದೆ. ಈ ಎಕ್ಸ್ಪೀರಿಯನ್ಸ್ ಮುಂದೆ ಸಿನಿಮಾಗೆ ಬಂದಾಗ ಅವರಿಗೆ ತುಂಬ ಸಹಾಯ ಮಾಡಿತು. ನಂತರ ಸಪೋರ್ಟಿಂಗ್ ರೋಲ್ಸ್ ಮೂಲಕ ಆಡಿಯನ್ಸ್ ಮತ್ತು ಇಂಡಸ್ಟ್ರಿಯ ಗಮನ ಸೆಳೆಯಲು ಶುರು ಮಾಡಿದ್ರು. ಅವರ ಪರ್ಫಾರ್ಮೆನ್ಸ್ಗಳು ನಿಧಾನವಾಗಿ ದೊಡ್ಡ ಆಪರ್ಚುನಿಟಿಗಳಿಗೆ ದಾರಿ ಮಾಡಿಕೊಟ್ಟವು. ಆಮೇಲೆ ಕನ್ನಡ ಮಾತ್ರವಲ್ಲದೆ ಸೌತ್ ಇಂಡಿಯನ್ ಸಿನಿಮಾ ಮತ್ತು ಹಿಂದಿ ಸಿನಿಮಾದಲ್ಲೂ ತಮ್ಮದೇ ಗುರುತು ಮೂಡಿಸಿದ್ರು. ಇವತ್ತು ಅವರು ವಿಲನ್ ಆಗಿರಲಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿರಲಿ ಅಥವಾ ಇಮೋಷನಲ್ ರೋಲ್ ಆಗಿರಲಿ, ಅವರ ಪರ್ಫಾರ್ಮೆನ್ಸ್ ಸ್ಕ್ರೀನ್ನಲ್ಲಿ ಇನ್ಸ್ಟೆಂಟ್ಲಿ ನೋಟಿಸ್ ಆಗ್ತದೆ. ಅವರ ಜರ್ನಿ ಹೇಳೋದು ಒಂದೇ, ರೋಲ್ ಸಣ್ಣದಾಗಿರ್ಬೋದು, ಆದರೆ ಪರ್ಫಾರ್ಮೆನ್ಸ್ ಸಣ್ಣದಾಗಿರಬಾರ್ದು. ನಂಬರ್ 7 ಧನಂಜಯ. ಇವತ್ತು ಧನಂಜಯ ಅವರನ್ನು ನೋಡಿದಾಗ ಅವರ ಆಕ್ಟಿಂಗ್ ರೇಂಜ್ ತುಂಬಾ ವೈಡ್ ಅನ್ನೋದು ಗೊತ್ತಾಗುತ್ತೆ. ಆದರೆ ಸಿನಿಮಾದಲ್ಲಿ ಮೇಜರ್ ರೆಕಗ್ನಿಷನ್ ಪಡೆಯುವ ಮೊದಲು ಅವರ ಜರ್ನಿಯಲ್ಲಿ ಥಿಯೇಟರ್ ಮತ್ತು ಡ್ರಾಮಾ ಆಕ್ಟಿವಿಟೀಸ್ಗೆ ಇಂಪಾರ್ಟೆಂಟ್ ರೋಲ್ ಇತ್ತು. ಅವರು ಲೋಕಲ್ ಥಿಯೇಟರ್ ಎನ್ವೈರನ್ಮೆಂಟ್ನಲ್ಲಿ ಆಕ್ಟಿವ್ ಆಗಿದ್ದು ಆಕ್ಟಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಬಂದಿರು. ಅಂದ್ರೆ ದೊಡ್ಡ ಸ್ಕ್ರೀನ್ ಅಪಾರ್ಚುನಿಟಿಗಾಗಿ ಸಿಂಪ್ಲಿ ವೇಟ್ ಮಾಡದೆ ತಮ್ಮ ಕ್ರಾಫ್ಟ್ ಮೇಲೆ ವರ್ಕ್ ಮಾಡ್ತಿದ್ರು. ನಂತರ ಡಿರೆಕ್ಟರ್ಸ್ ಸ್ಪೆಷಲ್ ಮೂಲಕ ಫೀಚರ್ ಫಿಲ್ಮ್ ಜರ್ನಿಗೆ ಪ್ರಮುಖ ಆರಂಭ ಸಿಕ್ಕಿತು. ಆಮೇಲೆ ಅವರ ಪರ್ಫಾರ್ಮೆನ್ಸ್ ಮತ್ತು ಕ್ಯಾರೆಕ್ಟರ್ ಚಾಯ್ಸಸ್ ಆಡಿಯನ್ಸ್ ಗಮನ ಸೆಳೆಯತೊಡಗಿದವು. ನಂತರ ಅವರು ಒಂದೇ ಟೈಪ್ನ ರೋಲ್ಸ್ಗೆ ಲಿಮಿಟ್ ಆಗದೆ ಡಿಫ್ರೆಂಟ್ ಶೇಡ್ಸ್ನ ಕ್ಯಾರೆಕ್ಟರ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ರು. ಹೀರೋ, ನೆಗೆಟಿವ್ ಶೇಡ್, ಇಂಟೆನ್ಸ್ ಕ್ಯಾರೆಕ್ಟರ್, ಎಕ್ಸ್ಪೆರಿಮೆಂಟಲ್ ಪರ್ಫಾರ್ಮೆನ್ಸ್ ಹೀಗೆ ತಮ್ಮ ರೇಂಜನ್ನು ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರು. ಇವತ್ತು ಅವರ ಕೆರಿಯರ್ ನೋಡಿದಾಗ ಒಂದು ಇಂಪಾರ್ಟೆಂಟ್ ಲೆಸನ್ ಸಿಗುತ್ತದೆ. ರೆಕಗ್ನಿಷನ್ ಲೇಟ್ ಆಗಬಹುದು, ಆದರೆ ನೀವು ಮಾಡುವ ಪ್ರಿಪರೇಷನ್ ಎಂದಿಗೂ ವೇಸ್ಟ್ ಆಗೋದಿಲ್ಲ. ನಂಬರ್ 6 ಕಿಶೋರ್. ಕಿಶೋರ್ ಅವರನ್ನು ನಾವು ಸಾಮಾನ್ಯವಾಗಿ ಇಂಟೆನ್ಸ್ ಮತ್ತು ಸೀರಿಯಸ್ ಕ್ಯಾರೆಕ್ಟರ್ಗಳ ಜೊತೆ ಕನೆಕ್ಟ್ ಮಾಡ್ಕೊಳ್ತೇವೆ. ಆದರೆ ಅವರ ಆಕ್ಟಿಂಗ್ ಜರ್ನಿಯಲ್ಲಿ
ಸಿನಿಮಾಗಿಂತ ಮೊದಲು ಥಿಯೇಟರ್ ಒಂದು ದೊಡ್ಡ ಚಾಪ್ಟರ್. ಅವರು ಥಿಯೇಟರ್ ಮತ್ತು ಡ್ರಾಮಾ ಆಕ್ಟಿವಿಟೀಸ್ನಲ್ಲಿ ಆಕ್ಟಿವ್ ಆಗಿದ್ರು. ಥಿಯೇಟರ್ನಲ್ಲಿ ಆಕ್ಟಿಂಗ್ ಮಾಡೋದು ಒಬ್ಬ ಪರ್ಫಾರ್ಮರ್ಗೆ ತುಂಬಾ ಸ್ಟ್ರಾಂಗ್ ಟ್ರೈನಿಂಗ್ ಕೊಡಬಹುದು. ಯಾಕಂದ್ರೆ ಕ್ಯಾಮ್ರಾ ಮುಂದೆ ರೀಟೇಕ್ ಸಿಗಬಹುದು, ಆದರೆ ಸ್ಟೇಜ್ ಮೇಲೆ ಆಡಿಯನ್ಸ್ ಮುಂದೆ ಲೈವ್ ಪರ್ಫಾರ್ಮೆನ್ಸ್. ಅಲ್ಲಿ ವಾಯ್ಸ್, ಎಕ್ಸ್ಪ್ರೆಷನ್, ಟೈಮಿಂಗ್ ಮತ್ತು ಎಮೋಷನ್ ಎಲ್ಲವನ್ನೂ ಸೈಮಲ್ಟೇನಿಯಸ್ಲಿ ಕಂಟ್ರೋಲ್ ಮಾಡಬೇಕು. ಈ ಎಕ್ಸ್ಪೀರಿಯನ್ಸ್ ಮುಂದೆ ಅವರ ಫಿಲ್ಮ್ ಪರ್ಫಾರ್ಮೆನ್ಸ್ಗಳಿಗೆ ಸ್ಟ್ರಾಂಗ್ ಫೌಂಡೇಶನ್ ಆಯಿತು. ಸಿನಿಮಾದ ಆರಂಭಿಕ ಹಂತದಲ್ಲಿ ಸಪೋರ್ಟಿಂಗ್ ಮತ್ತು ಸ್ಮಾಲರ್ ಕ್ಯಾರೆಕ್ಟರ್ಗಳ ಮೂಲಕ ಕೆಲಸ ಮಾಡುತ್ತಾ ಬಂದರು. ನಂತರ ಆ ದಿನಗಳು ರೀತಿಯ ಪ್ರಾಜೆಕ್ಟ್ಗಳಿಂದ ಅವರ ಆಕ್ಟಿಂಗ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯಿತು. ಆಮೇಲೆ ಅವರು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳ ಮೂಲಕ ತಮ್ಮ ರೇಂಜ್ ಪ್ರೂವ್ ಮಾಡಿದರು. ಇವತ್ತು ಅವರ ಪರ್ಫಾರ್ಮೆನ್ಸ್ ನೋಡಿದಾಗ ಆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಎಷ್ಟು ಯೂಸ್ಫುಲ್ ಆಗಿತ್ತು ಅನ್ನೋದು ಅರ್ಥವಾಗುತ್ತದೆ. ಕೆಲವೊಮ್ಮೆ ದೊಡ್ಡ ಆಕ್ಟರ್ನ ಫೌಂಡೇಶನ್ ದೊಡ್ಡ ಸ್ಕ್ರೀನ್ನಲ್ಲ, ಒಂದು ಸ್ಮಾಲ್ ಥಿಯೇಟರ್ ಸ್ಟೇಜ್ನಲ್ಲಿ ನಿರ್ಮಾಣವಾಗಿರುತ್ತದೆ. ನಂಬರ್ 5, ಜಗ್ಗೇಶ್. ಕನ್ನಡ ಸಿನಿಮಾದಲ್ಲಿ ಕಾಮಿಡಿ ಅಂದ್ರೆ ಜಗ್ಗೇಶ್ ಅವರ ಹೆಸರು ಖಂಡಿತ ನೆನಪಿಗೆ ಬರ್ತದೆ. ಆದರೆ ಅವರ ಕೆರಿಯರ್ನ ಆರಂಭ ನೋಡಿದರೆ ಇವತ್ತಿನ ಪಾಪ್ಯುಲಾರಿಟಿಗೆ ಕಂಪ್ಲೀಟ್ ಆಪೋಸಿಟ್ ಪಿಕ್ಚರ್ ಸಿಗ್ತದೆ. ಆರಂಭಿಕ ದಿನಗಳಲ್ಲಿ ಅವರು ಸಣ್ಣ ಮತ್ತು ಅನ್ಕ್ರೆಡಿಟೆಡ್ ಅಪಿಯರೆನ್ಸ್ಗಳ ಮೂಲಕ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಂಡಿದ್ರು. ಇಬ್ಬನಿ ಕರಗಿತು ರೀತಿಯ ಆರಂಭಿಕ ಸಿನಿಮಾಗಳಲ್ಲಿ ಅವರ ಅಪಿಯರೆನ್ಸ್ಗಳ ಬಗ್ಗೆ ಈಗಲೂ ಫ್ಯಾನ್ಸ್ ಕ್ಯೂರಿಯಾಸಿಟಿ ತೋರಿಸ್ತಾರೆ. ಆ ಸಮಯದಲ್ಲಿ ಸ್ಕ್ರೀನ್ ಟೈಮ್ ತುಂಬಾ ಕಡಿಮೆ ಇರಬಹುದು, ಆದರೆ ಆ ಸಣ್ಣ ಆಪರ್ಚುನಿಟಿಗಳು ಅವರಿಗೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ವು. ನಂತರ ಕಾಮಿಡಿ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ಮೂಲಕ ಆಡಿಯನ್ಸ್ನಲ್ಲಿ ರೆಕಗ್ನಿಷನ್ ಬಿಲ್ಡ್ ಮಾಡಿದ್ರು. ಅವರ ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ಸ್ ಮತ್ತು ಯುನೀಕ್ ಕಾಮಿಕ್ ಟೈಮಿಂಗ್ ಅವರಿಗೆ ಸೆಪರೇಟ್ ಐಡೆಂಟಿಟಿ ಕೊಟ್ಟವು. ನಿಧಾನವಾಗಿ ಅವರು ಕನ್ನಡ ಸಿನಿಮಾದಲ್ಲಿ ದೊಡ್ಡ ಕಾಮಿಡಿ ಸ್ಟಾರ್ ಆಗಿ ಬೆಳೆದರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಲೆಸನ್ ಇದೆ. ಮೊದಲ ರೋಲ್ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಆ ರೋಲ್ನಿಂದ ನೀವು ಎಷ್ಟು ಕಲಿತಿರಿ ಅನ್ನೋದು ಮುಖ್ಯ. ನಂಬರ್ 4, ಉಪೇಂದ್ರ. ಉಪೇಂದ್ರ ಅವರ ಕರಿಯರ್ ಜರ್ನಿ ಕನ್ನಡ ಸಿನಿಮಾದಲ್ಲಿ ತುಂಬಾ ಯುನೀಕ್. ಇವತ್ತು ಅವರ ಹೆಸರು ಕೇಳಿದಾಗ ಆಕ್ಟರ್ ಮತ್ತು ಡೈರೆಕ್ಟರ್ ಎರಡೂ ಐಡೆಂಟಿಟಿಗಳು ನೆನಪಿಗೆ ಬರ್ತವೆ. ಆದರೆ ಅವರ ಆರಂಭಿಕ ಸಿನಿಮಾ ಜರ್ನಿಯಲ್ಲಿ ದೊಡ್ಡ ಲೀಡ್ ರೋಲ್ಗಿಂತ ಮೊದಲು ಸಣ್ಣ ಅಪಿಯರೆನ್ಸ್ಗಳು ಮತ್ತು ಸಾಂಗ್ ಸೀಕ್ವೆನ್ಸ್ಗಳ ಅನುಭವ ಇತ್ತು. ತಮ್ಮ ಮೆಂಟರ್ ಕಾಶಿನಾಥ್ ಅವರ ಪ್ರಾಜೆಕ್ಟ್ಗಳ ಜೊತೆ ಕೆಲಸ ಮಾಡುವಾಗ ಸಿನಿಮಾವನ್ನು ಹತ್ತಿರದಿಂದ ಅಬ್ಸರ್ವ್ ಮಾಡುವ ಅವಕಾಶ ಅವರಿಗೆ ಸಿಕ್ಕಿತು. ಇದು ಮುಂದೆ ಅವರ ಫಿಲ್ಮ್ ಮೇಕಿಂಗ್ ಜರ್ನಿಗೆ ತುಂಬಾ ಯೂಸ್ಫುಲ್ ಆಯಿತು. ನಂತರ ಅವರು ಡೈರೆಕ್ಷನ್ಗೆ ಬಂದರು. ಅವರ ಸ್ಟೋರಿ ಟೆಲ್ಲಿಂಗ್ ಮತ್ತು ಪ್ರೆಸೆಂಟೇಷನ್ ಸ್ಟೈಲ್ ಬೇರೆ ರೀತಿಯಲ್ಲಿ ಗುರುತಿಸಿಕೊಂಡಿತ್ತು. ಆಮೇಲೆ ಆಕ್ಟರ್ ಆಗಿಯೂ ತಮ್ಮದೇ ಯುನೀಕ್ ಐಡೆಂಟಿಟಿ ಕ್ರಿಯೇಟ್ ಮಾಡಿಕೊಂಡ್ರು. ಇವತ್ತು ಅವರ ಡೈಲಾಗ್ಸ್, ಕ್ಯಾರೆಕ್ಟರ್ಗಳು ಮತ್ತು ಫಿಲ್ಮ್ ಮೇಕಿಂಗ್ ಸ್ಟೈಲ್ ಬಗ್ಗೆ ಫ್ಯಾನ್ಸ್ ಡಿಸ್ಕಸ್ ಮಾಡ್ತಾರೆ. ಆದರೆ ಆ ಜರ್ನಿಯ ಆರಂಭ ನೋಡಿದ್ರೆ ಮೊದಲು ಇಂಡಸ್ಟ್ರಿಯನ್ನು ಅಬ್ಸರ್ವ್ ಮಾಡಿ, ನಂತರ ಅದೇ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಸ್ಟೈಲ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಗೊತ್ತಾಗ್ತದೆ. ನಂಬರ್ 3, ಸುದೀಪ್. ಇವತ್ತು ಸುದೀಪ್ ಅವರನ್ನು ನಾವು ಸೂಪರ್ ಸ್ಟಾರ್, ಆಕ್ಟರ್, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆಗಿ ನೋಡುತ್ತೇವೆ. ಆದರೆ ಅವರ ಆಕ್ಟಿಂಗ್ ಕೆರಿಯರ್ನ ಆರಂಭದಲ್ಲಿ ದೊಡ್ಡ ಲೀಡ್ ರೋಲ್ಸ್ ಇರಲಿಲ್ಲ. ಆರಂಭಿಕ ಹಂತದಲ್ಲಿ ತಾಯವ್ವ ಮತ್ತು ಪ್ರತ್ಯರ್ಧ ರೀತಿಯ ಸಿನಿಮಾಗಳಲ್ಲಿ ಮೈನರ್ ಸಪೋರ್ಟಿಂಗ್ ಅಪಿಯರೆನ್ಸ್ಗಳನ್ನು ಮಾಡಿದ್ದರು. ಇವು ಇವತ್ತಿನ ಅವರ ದೊಡ್ಡ ಕ್ಯಾರೆಕ್ಟರ್ಗಳಿಗೆ ಹೋಲಿಸಿದರೆ ಸಣ್ಣ ಅಪಾರ್ಚುನಿಟಿಗಳು ಆಗಿರಬಹುದು. ಆದರೆ ಒಬ್ಬ ಆಕ್ಟರ್ಗೆ ಆರಂಭದ ರೋಲ್ಸ್ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಮಾಡಿಕೊಳ್ಳಲು ತುಂಬಾ ಇಂಪಾರ್ಟೆಂಟ್. ಕ್ಯಾಮೆರಾ ಮುಂದೆ ಪರ್ಫಾರ್ಮೆನ್ಸ್ ಹೇಗೆ ಮಾಡಬೇಕು, ಒಂದು ಸೀನ್ನಲ್ಲಿ ರಿಯಾಕ್ಷನ್ ಹೇಗಿರಬೇಕು, ಕ್ಯಾರೆಕ್ಟರ್ಗೆ ಬಾಡಿ ಲ್ಯಾಂಗ್ವೇಜ್ ಹೇಗೆ ಕೊಡಬೇಕು, ಇಂತಹ ಹಲವು ವಿಷಯಗಳನ್ನು ಅವರು ಎಕ್ಸ್ಪೀರಿಯನ್ಸ್ ಮೂಲಕ ಕಲಿಯುತ್ತಾ ಬಂದರು. ನಂತರ ಲೀಡ್ ರೋಲ್ಸ್ ಸಿಗತೊಡಗಿದವು. ಅಲ್ಲಿಂದ ಅವರ ಕೆರಿಯರ್ ನಿಧಾನವಾಗಿ ದೊಡ್ಡ ಲೆವೆಲ್ಗೆ ಹೋಯಿತು. ಇವತ್ತು ಅವರು ಕನ್ನಡ ಸಿನಿಮಾದಲ್ಲಿ ಮಾತ್ರವಲ್ಲದೆ ಇಂಡಿಯನ್ ಸಿನಿಮಾ ಆಡಿಯನ್ಸ್ಗೂ ಪರಿಚಿತ ಹೆಸರು. ಮೊದಲ ಅಪಾರ್ಚುನಿಟಿ ಪರ್ಫೆಕ್ಟ್ ಆಗಿರಬೇಕೆಂದಿಲ್ಲ, ಆದರೆ ಅದರಿಂದ ಮುಂದಿನ ಅಪಾರ್ಚುನಿಟಿಗೆ ರೆಡಿಯಾಗಬೇಕು. ನಂಬರ್ 2, ಯಶ್. ಇವತ್ತು ಯಶ್ ಅಂದ್ರೆ ಕನ್ನಡ ಸಿನಿಮಾ ಮಾತ್ರವಲ್ಲ, ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅನ್ನೋ ಇಮೇಜ್ ಇದೆ. ಆದರೆ ಅವರ ಕೆರಿಯರ್ ಆರಂಭದ ದಿನಗಳನ್ನು ನೋಡಿದ್ರೆ ಸ್ಟೋರಿ ತುಂಬಾ ಡಿಫ್ರೆಂಟ್. ಸಿನಿಮಾಗೆ ಫುಲ್ಲಿಯಾಗಿ ಎಂಟರ್ ಆಗುವ ಮೊದಲು ಅವರು ಟೆಲಿವಿಷನ್ ಸೀರಿಯಲ್ಸ್ನಲ್ಲಿ ಕೆಲಸ ಮಾಡಿದ್ರು. ಸಿಲ್ಲಿಲಲ್ಲಿ ಮತ್ತು ಉತ್ತರಾಯಣ ರೀತಿಯ ಟೆಲಿವಿಷನ್ ಪ್ರಾಜೆಕ್ಟ್ಗಳಲ್ಲಿ ಅವರ ಆರಂಭಿಕ ಅಪಿಯರೆನ್ಸ್ಗಳ ಬಗ್ಗೆ ಫ್ಯಾನ್ಸ್ ಈಗಲೂ ಡಿಸ್ಕಸ್ ಮಾಡ್ತಾರೆ. ಆ ಸಮಯದಲ್ಲಿ ಅವರ ಬಳಿ ಇಂದಿನಂತೆ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರಲಿಲ್ಲ, ಮ್ಯಾಸಿವ್ ಪ್ರೊಡಕ್ಷನ್ ಇಲ್ಲ, ಪ್ಯಾನ್ ಇಂಡಿಯಾ ರೆಕಗ್ನಿಷನ್ ಇಲ್ಲ. ಆದರೆ ಒಂದು ಥಿಂಗ್ ಇತ್ತು, ಪರ್ಫಾರ್ಮ್ ಮಾಡಬೇಕು ಅನ್ನೋ ಡಿಟರ್ಮಿನೇಷನ್. ಟೆಲಿವಿಷನ್ನಿಂದ ಸಿಕ್ಕ ಎಕ್ಸ್ಪೀರಿಯನ್ಸ್ ಮುಂದೆ ಅವರ ಆಕ್ಟಿಂಗ್ ಕೆರಿಯರ್ಗೆ ಫೌಂಡೇಶನ್ ಆಯಿತು. ನಂತರ ಫಿಲ್ಮ್ ಇಂಡಸ್ಟ್ರಿಗೆ ಬಂದರು. ಲೀಡ್ ರೋಲ್ಸ್ ಮೂಲಕ ಸ್ಲೋಲಿಯಾಗಿ ಆಡಿಯನ್ಸ್ನಲ್ಲಿ ರೆಕಗ್ನಿಷನ್ ಬಿಲ್ಡ್ ಮಾಡಿದ್ರು. ಆಮೇಲೆ ಬಂದ ಯಶಸ್ಸು ಅವರ ಕೆರಿಯರ್ನನ್ನೇ ಕಂಪ್ಲೀಟ್ಲಿ ಚೇಂಜ್ ಮಾಡಿತು. ಎವ್ರಿ ಸೂಪರ್ ಸ್ಟಾರ್ ವಾಸ್ ಒನ್ಸ್ ಆನ್ ಅಪ್ಕಮಿಂಗ್ ಆರ್ಟಿಸ್ಟ್. ಯಶ್ ಅವರ ಆರಂಭಿಕ ಜರ್ನಿ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ನಂಬರ್ 1, ದುನಿಯಾ ವಿಜಯ್. ಈ ಲಿಸ್ಟಿನ ನಂಬರ್ 1ನಲ್ಲಿರೋದು ದುನಿಯಾ ವಿಜಯ್. ಇವತ್ತು ಅವರ ಹೆಸರು ಕೇಳಿದಾಗ ನಮಗೆ ಸ್ಟ್ರಾಂಗ್ ಆಕ್ಷನ್ ರೋಲ್ಸ್,
ಪವರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಮಾಸ್ ಕ್ಯಾರೆಕ್ಟರ್ಗಳು ನೆನಪಾಗ್ತವೆ. ಆದರೆ ಅವರ ಕೆರಿಯರ್ನ ಬಿಗಿನಿಂಗ್ ಅಷ್ಟು ಗ್ರ್ಯಾಂಡ್ ಆಗಿರಲಿಲ್ಲ. ಆರಂಭಿಕ ದಿನಗಳಲ್ಲಿ ಅವರು ಜೂನಿಯರ್ ಆರ್ಟಿಸ್ಟ್ ಮತ್ತು ಟೆಲಿವಿಷನ್ ಹಾಗೂ ಫಿಲ್ಮ್ಸ್ನಲ್ಲಿ ಸಣ್ಣ ಆಪರ್ಚುನಿಟಿಗಳ ಮೂಲಕ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಪಡೆಯುತ್ತಿದ್ದರು. ಪಾಪಾ ಪಾಂಡು, ರಂಗ SSLC ಮತ್ತು ಜೋಗಿ ರೀತಿಯ ಪ್ರಾಜೆಕ್ಟ್ಗಳಲ್ಲಿ ಅವರ ಆರಂಭಿಕ ಅಪಿಯರೆನ್ಸ್ಗಳ ಬಗ್ಗೆ ಫ್ಯಾನ್ಸ್ ಈಗ ಮತ್ತೆ ಗಮನಿಸ್ತಿದ್ದಾರೆ. ಆ ಸಮಯದಲ್ಲಿ ಅವರು ಲೀಡ್ ಹೀರೋ ಅಲ್ಲ, ಹ್ಯೂಜ್ ಫ್ಯಾನ್ ಬೇಸ್ ಕೂಡ ಇರಲಿಲ್ಲ. ಆದರೆ ಸಿಕ್ಕ ಪ್ರತಿಯೊಂದು ಅಪರ್ಚುನಿಟಿಯನ್ನು ಅವರು ಎಕ್ಸ್ಪೀರಿಯನ್ಸ್ ಆಗಿ ಬಳಸ್ಕೊಂಡ್ರು. ನಂತರ ಬಂದ ದುನಿಯಾ ಸಿನಿಮಾ ಅವರ ಕೆರಿಯರ್ಗೆ ಮ್ಯಾಸಿವ್ ಟರ್ನಿಂಗ್ ಪಾಯಿಂಟ್ ಆಯಿತು. ಆ ಸಿನಿಮಾದ ಸಕ್ಸಸ್ ಅವರ ಇಮೇಜ್ನನ್ನೇ ಕಂಪ್ಲೀಟ್ಲಿ ಚೇಂಜ್ ಮಾಡಿತು. ಆಮೇಲೆ ಅವರು ಆಕ್ಟರ್ ಮಾತ್ರವಲ್ಲದೆ ಫಿಲ್ಮ್ ಮೇಕರ್ ಆಗಿಯೂ ತಮ್ಮ ಐಡೆಂಟಿಟಿ ಬಿಲ್ಡ್ ಮಾಡಿಕೊಂಡ್ರು. ಇವತ್ತು ನಾವು ನೋಡುತ್ತಿರುವ ದುನಿಯಾ ವಿಜಯ್ ಒಂದು ದಿನದಲ್ಲಿ ಬಂದ ಸ್ಟಾರ್ ಅಲ್ಲ. ಸ್ಮಾಲ್ ಅಪರ್ಚುನಿಟೀಸ್, ಎಕ್ಸ್ಪೀರಿಯನ್ಸ್, ಬ್ರೇಕ್ ಥ್ರೂ, ಸ್ಟಾರ್ಡಮ್. ಅವರ ಜರ್ನಿ ನಮಗೆ ಒಂದು ಪವರ್ಫುಲ್ ಮೆಸೇಜ್ ಕೊಡುತ್ತದೆ. ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟೇ ಸ್ಮಾಲ್ ಆಗಿರಲಿ, ನಿಮ್ಮ ಡೆಸ್ಟಿನೇಷನ್ ಅನ್ನು ಅದು ಡಿಸೈಡ್ ಮಾಡೋದಿಲ್ಲ. ಹಾಗಾದರೆ ಈ 10 ಆಕ್ಟರ್ಗಳಲ್ಲಿ ನಿಮಗೆ ಯಾವ ಜರ್ನಿ ಹೆಚ್ಚು ಸರ್ಪ್ರೈಸಿಂಗ್ ಅನಿಸಿತು? ಕಮೆಂಟ್ನಲ್ಲಿ ನಿಮ್ಮ ಫೇವರೇಟ್ ಆಕ್ಟರ್ನ ಹೆಸರನ್ನು ಹೇಳಿ. ಇಂತಹ ಇಂಟ್ರೆಸ್ಟಿಂಗ್ ಕನ್ನಡ ಸಿನಿಮಾ ಫ್ಯಾಕ್ಟ್ಸ್ ಮತ್ತು ಆಕ್ಟರ್ ಸ್ಟೋರೀಸ್ಗಾಗಿ ಸಿನಿಮಾ ಸಂತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾ ಸ್ಟೋರಿ ಜೊತೆ ಮತ್ತೆ ಸಿಗೋಣ.